ಇವತ್ತಿನ ಸ್ಪೆಷಲ್ ಬೇಬಿಕಾರ್ನ್ ಮತ್ತು ಪನ್ನೀರ್ ಮಂಚೂರಿಯನ್ ಮಾಡೋಣ. ಸೊ ಬೇಬಿಕಾರ್ನ್ ಕಟ್ ಮಾಡ್ಕೊಂಡಿದ್ದೀನಿ. ಪನ್ನೀರನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ, ಇದರಿಂದ ತಂದಿರೋದಲ್ಲ ಅಂಗಡಿಯಿಂದ. ಸೊ ಒಂದು 4 ಸ್ಪೂನು ಕಾರ್ನ್ಫ್ಲವರು, ಒಂದು 2.5 ಸ್ಪೂನು ಇದು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರು, ಮತ್ತು ಒಂಚೂರು ಚಿಲ್ಲಿ ಪೌಡ್ರ್ ಆದಮೇಲೆ ಒಂಚೂರು ಅರಿಶಿನ ಹಾಕ್ಕೋತೀನಿ. ಪೆಪ್ಪರ್ ಪೌಡ್ರ್ ಒಂದು 1/2 ಸ್ಪೂನ್ ಹಾಕ್ಕೋತಿದ್ದೀನಿ. ಮತ್ತು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಹಾಕ್ಕೋಬೇಕು ಒಂದು ಅದಕ್ಕೆ ಸರಿ ಹೋಗೋ ಥರ. ಮತ್ತು ಒಂದು 2 ಸ್ಪೂನ್ ಮೈದಾ ಹಾಕ್ಕೋತಿದ್ದೀನಿ ಬೈಂಡಿಂಗ್ ಸ್ವಲ್ಪ. ಸೊ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಆ್ಯಡ್ ಮಾಡಿದ್ಮೇಲೆ ಇದನ್ನು ಮೊದಲೇ ಹದವಾಗಿ ಕಲಿಸ್ಕೋತೀನಿ. ಒಂದು ಇದರಲ್ಲಿ ಉಪ್ಪು ಹಾಕ್ಕೋತಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಮೊದಲೇ ಕಲಿಸ್ಕೊಂಡು ಬಿಡ್ತೀನಿ. ನಾನು ಇದನ್ನು ಬೇಬಿಕಾರ್ನ್ ಕೋಟ್ ಮಾಡ್ತಾಯಿಲ್ಲ, ಡ್ರೈನ ಮತ್ತು ಕೋಟ್ ಮಾಡಿ ಮತ್ತು ಆ ಥರ ಮಾಡ್ತಿಲ್ಲ. ಅದಕ್ಕೆ ಬೇಬಿಕಾರ್ನ್ ಹಾಕ್ಕೋತೀನಿ. ನಾನು ತೋರಿಸ್ತೀನಿ ನಿಮಗೆ. ಸೊ ಪೆಪ್ಪರ್ ಪೌಡ್ರ್ ಆದಮೇಲೆ ಒಂಚೂರು ಇದು ಗರಂ ಮಸಾಲ ಒಂಚೂರು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಸ್ಪೈಸಸ್ಸು ನಿಮಗೆ ಕೋಟಿಂಗ್ ಏನು ಬೇಕೋ ಹಾಕ್ಕೋಬೋದು. ಸೊ ಅದೇ ಕಾರ್ನ್ಫ್ಲವರು, ಚಿಲ್ಲಿ ಪೌಡರು, ಅರಿಶಿನ ಮತ್ತು ಒಂಚೂರು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ಇದೆಲ್ಲ ಹಾಕ್ಕೊಂಡು ನಾವು ಕಲಿಸ್ಕೊಂಡಿರೋದ್ರಿಂದ ಅದು ಕಲಿಸಿದ್ಮೇಲೆ ಇದನ್ನು ಬೇಬಿಕಾರ್ನ್ ನಾನು ಈ ಥರ ಕೈಯಲ್ಲಿ. ಸೊ ಇದು ಒಗ್ಗರಣೆಗೆ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಮತ್ತು ಗ್ರೀನು. ಸೊ ಈರುಳ್ಳಿನೂ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನು ನಾವು ಎಣ್ಣೆ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆ ಹಾಕ್ಕೊಳ್ಬೇಕು. ಇದು ಎಣ್ಣೆ ಇಟ್ಕೊಂಡಿರೋದು ಇದಕ್ಕೋಸ್ಕರ. ಇದನ್ನು ನಾವು ಕರ್ಕೋಬೇಕಲ್ವ, ಕರಿಬೇಕು ಇದನ್ನು. ಸೊ ಬೇಬಿಕಾರ್ನ ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಆಗೋಷ್ಟು ಕರಿಯೋಣ. ಇದಾದಮೇಲೆ ಒಗ್ಗರಣೆಗೆ ಸೊ ಒಂದು 2-3 ಬ್ಯಾಚಸ್ಸಲ್ಲಿ ಆಗೋ ಥರ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೆ. ಸೊ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗ್ದಿದ್ದೀನಿ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡು. ಸೊ ಇದು ಸ್ವಲ್ಪ ಬೆಳ್ಳುಳ್ಳಿನ ಚಾಪ್ ಮಾಡಿಕೊಂಡು ಇದು ಒಗ್ಗರಣೆಗೆ. ಸೊ ಈಗ ನೋಡಿ ಈರುಳ್ಳಿ ಹಾಕ್ಕೊಂಡೆ, 2 ಥರದ ಕ್ಯಾಪ್ಸಿಕಮ್ಮು. ಸೊ ಬೆಲ್ ಪೆಪ್ಪರ್ಸ್ ನಿಮಗೆ ಎಲ್ಲೋನೂ ಸಿಕ್ಕರೆ ಹಾಕ್ಕೋಬೋದು. ಉಪ್ಪು ಹಾಕ್ಕೋತಿದ್ದೀನಿ. ಸೊ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ರೋಸ್ಟು. ಸೊ ಇದು ಸ್ವಲ್ಪ ಮಷಿ ಆದಮೇಲೆ ನಾನು ಸ್ವಲ್ಪ ಕೆಚಪ್ ಹಾಕ್ಕೋತಿದ್ದೀನಿ. ಸೊ ಇನ್ನೂ ನೀರು ಹಾಕ್ಕೊಂಡಿಲ್ಲ ನಾನು. ಸೊ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡಿದ್ದೀನಿ, ಅದು ಹೀರ್ಕೊಳ್ಳಿ ಅಂತ ಸ್ವಲ್ಪ. ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕುಕ್ ಆಗಬೇಕಲ್ಲ ಕ್ಯಾಪ್ಸಿಕಮ್ಮು, ಕ್ರಂಚಿ ಇರಬೇಕು. ಬಟ್ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ಡಾರ್ಕ್ ಸೋಯ್ ಹಾಕ್ಕೊಂಡೆ. ಸೊ ನನ್ನ ಹತ್ರ ರೆಡ್ ಚಿಲ್ಲಿ ಸಾಸ್ ಇತ್ತು, ಅದು ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಎರಡೂ ಸ್ವಲ್ಪ ನನ್ನ ಕ್ವಾಂಟಿಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಒಂದು ಅಂದಾಜು ಮೇಲೆ ಹಾಕಿದ್ದೀನಿ ಸ್ಪೂನ್, ಒಂದು ಮೇ ಬಿ 2 ಸ್ಪೂನ್ಸು. ಸೊ ಗ್ರೀನ್ ಚಿಲ್ಲಿನೂ ಐ ಹ್ಯಾವ್ ಟೇಕನ್ 1.5 ಅಥವಾ 2 ಸ್ಪೂನು. ಸೊ ಇದಿಷ್ಟು ಹಾಕಿದ್ರೂ ಅದು ಸ್ಪೈಸಿ ಆಗೋಲ್ಲ, ಇದೆಲ್ಲ ಸ್ಪೈಸಿ ಇರಲ್ಲ. ಸೊ ಪೆಪ್ಪರ್ ಮತ್ತು ನೋಡಿ ಪನ್ನೀರ್ ಮತ್ತು ಬೇಬಿಕಾರ್ನ್ ಎರಡನ್ನೂ ಹಾಕಿ ನಾನು ಕೈಯಾಡ್ತಿದ್ದೀನಿ, ಚೆನ್ನಾಗಿ ಕೈಯಾಡ್ತಿದ್ದೀನಿ ನೋಡಿ. ಆಲ್ರೆಡಿ ಸಾಲ್ಟ್ ಹಾಕಿದ್ದೀವಿ ನಾವು. ಸೊ ಬೇಕಿದ್ರೆ ಮೇಲೆ ಸಾಲ್ಟ್ ಹಾಕೋಬೋದು ನೀವು ಟೇಸ್ಟ್ ಮಾಡಿ. ತುಂಬ ಒಳ್ಳೆಯ ರೆಸಿಪಿ, ಟ್ರೈ ಮಾಡಿ.